ವೀಕ್ಷಕರೇ, ನಾನು ಸುಜಾ ರಘುನಾಥ್. ವೆಲ್ಕಮ್ ಟು ಮೈ ಚಾನಲ್ ಬ್ಲೂ ವೇವ್ಸ್ ಆಕ್ಯುಪ್ರೆಷರ್ ಅಂಡ್ ಆರಿಕ್ಯುಲರ್ ಸೆಂಟರ್, ಬ್ಯಾಂಗ್ಳೂರ್. ಇವತ್ತಿನ ಟಾಪಿಕ್ ಅಲ್ಲಿ ಸ್ಪೈನ್ನ ನಾವು ಯಾಕೆ ಹೆಲ್ತಿಯಾಗಿ ಇಟ್ಕೋಬೇಕು, ಅದು ಡ್ಯಾಮೇಜ್ ಆದ್ರೆ ಅದರಿಂದ ಬರೋ ಪ್ರಾಬ್ಲಮ್ಸ್ ಏನೇನು ಅಂತ ಇವತ್ತಿನ ವಿಡಿಯೋಲಿ ತಿಳ್ಕೊಳ್ಳೋಣ. ಸ್ಪೈನಲ್ ಕಾರ್ಡು ನಮ್ಮ ಪಿಲ್ಲರ್ ಆಫ್ ದ ಬಾಡಿ ಅಂತ ಕರೀತಾರೆ. ಇದು ವೀಕ್ಷಕರೇ, ಇದೊಂಥರ ಥಿನ್ ಟ್ಯೂಬ್ ಲೈಕ್ ಸ್ಟ್ರಕ್ಚರು ನಮ್ಮ ಸ್ಕಲ್ ಬೇಸ್ ಇಂದ ಹಿಡಿದು ಹಿಪ್ಗಿಂತ ಸ್ವಲ್ಪ ಮೇಲ್ಗಡೆವರೆಗೂ ರನ್ ಆಗತ್ತೆ. ಇದರ ಮೇನ್ ಕೆಲಸ ಏನು ಅಂದ್ರೆ ನಮ್ಮ ಬಾಡಿಗೂ ಬ್ರೈನ್ಗೂ ಕಮ್ಯುನಿಕೇಶನ್ ಮಾಡೋದು. ಇಲ್ಲಿ 2 ತರ ನರ್ವ್ಸ್ ಪಾಸ್ ಆಗತ್ತೆ. ಒಂದು ಸೆನ್ಸರಿ ನರ್ವ್ಸು ಫೀಲಿಂಗ್ಗೆ, ಇನ್ನೊಂದು ಮೋಟಾರ್ ನರ್ವ್ಸು ಮೂವ್ಮೆಂಟ್ಗೆ. ಸಪೋಸ್ ಸ್ಪೈನಲ್ ಕಾರ್ಡ್ ಅಲ್ಲಿ ಏನಾದ್ರೂ ಬೈ ಚಾನ್ಸ್ ಇಂಜುರಿ ಆದ್ರೆ, ಇಲ್ಲ ಗೊತ್ತಿಲ್ಲದೆ ಬೈ ಮಿಸ್ಟೇಕ್, ಇಲ್ಲ ಬೈ ಚಾನ್ಸ್ ಡ್ಯಾಮೇಜ್ ಆದ್ರೆ, ನಮ್ ನೆಗ್ಲಿಜೆನ್ಸ್ ಇಂದನೋ ಏನೇನ್ ಪ್ರಾಬ್ಲಮ್ಸ್ ಆಗತ್ತೆ ಅಂತ ತಿಳ್ಕೊಳ್ಳೋಣ. ಸ್ಪೈನಲ್ ಕಾರ್ಡ್ಗೆ 33 ವರ್ಟಿಬ್ರಾಸ್ ಇರುತ್ತೆ. ಸ್ಟಾರ್ಟಿಂಗು C1 ಇಂದ C7 ವರೆಗೂ ಇದನ್ನ ಸರ್ವೈಕಲ್ ಅಂತ ಹೇಳ್ತಾರೆ. ಈ ಸರ್ವೈಕಲ್ ಅಲ್ಲಿ ಏನಾದ್ರು ಡ್ಯಾಮೇಜು ಇಲ್ಲ ಇಂಜುರಿ ಆದ್ರೆ ನೆಕ್ಗೆ, ಶೋಲ್ಡರ್ಸ್, ಹ್ಯಾಂಡ್ಸ್ ಇಲ್ಲೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಅದೇ ತರ ನೆಕ್ಸ್ಟ್ ಥೊರಾಸಿಕ್ ಅಂತಾರೆ, T1 to T12. ಇಲ್ಲೇನಾದ್ರೂ ಇಂಜುರಿ ಆದ್ರೆ ನಮ್ಮ ಅಪ್ಪರ್ ಅಬ್ಡೋಮನ್, ಚೆಸ್ಟ್ ಏರಿಯಾ ಇಲ್ಲೆಲ್ಲ ಪ್ರಾಬ್ಲಮ್ಸ್ ನ ನೋಡ್ಬೋದು. ನೆಕ್ಸ್ಟ್ ಲಂಬರ್ L1 to L5. ಇಲ್ಲೇನಾದ್ರೂ ಇಂಜುರಿ ಆದ್ರೆ ಇಶಿಯಾಟಿಕಾ ಪೇನು, ಲೋ ಬ್ಯಾಕ್ ಪೇನ್ಸು, ಹಿಪ್ ಪೇನು ಈ ತರದೆಲ್ಲ ನೀವು ನೋಡ್ಬೋದು. ನೆಕ್ಸ್ಟ್ ಸೇಕ್ರಮ್ S1 to S5. ಇಲ್ಲೇನಾದ್ರೂ ಇಂಜುರಿನೋ ಏನಾದ್ರು ಆದ್ರೆ ನಿಮ್ಗೆ ಕಾಲಲ್ಲಿ ಲೋವರ್ ಪಾರ್ಟ್ ಆಫ್ ದ ಲೆಗ್ಸ್ ಇಲ್ಲೆಲ್ಲ ಪ್ರಾಬ್ಲಮ್ಸ್ ನ ನೀವು ನೋಡ್ಬೋದು. ಅಂದ್ರೆ ಸರಿಗ್ ನಡೆಯೋಕ್ಕಾಗಲ್ಲ, ಆ ತರ ಪ್ರಾಬ್ಲಮ್ಸ್ ಎಲ್ಲ ನೀವು ನೋಡ್ಬೋದು. ನೆಕ್ಸ್ಟ್ ಟೇಲ್ ಬೋನು 4 ಇರುತ್ತೆ. ಈಗ ವೀಕ್ಷಕರೇ, ಈ ಟೇಲ್ ಬೋನು ಸೇಕ್ರಲ್ಲು 2 ಫ್ಯೂಸ್ ಆಗಿರುತ್ತೆ, ಅಂದ್ರೆ ಜಾಯಿನ್ ಆಗಿರುತ್ತೆ. ಸಪೋಸ್ ಟೇಲ್ ಬೋನ್ ಅಲ್ಲಿ ಏನಾದ್ರು ಇಂಜುರಿ ಆದ್ರೆ ನಿಮ್ಗೆ ಈ ಯೂರಿನರಿ ಪ್ರಾಬ್ಲಮ್ಮು, ಮೋಷನಲ್ ಪ್ರಾಬ್ಲಮ್ಮು ಈ ತರದೆಲ್ಲ ನೀವು ನೋಡ್ಬೋದು. ಈಗ ವೀಕ್ಷಕರೇ, ನಾವು ತುಂಬಾ ಹುಷಾರಾಗಿ ಈ ಸ್ಪೈನಲ್ ಕಾರ್ಡ್ ನ ನೋಡ್ಕೋಬೇಕು. ಒಂದು ಚೂರು ಡ್ಯಾಮೇಜ್ ಆದ್ರೂ ನಾವು ಅದರ ಕಾನ್ಸಿಕ್ವೆನ್ಸಸ್ ಎಷ್ಟೊಂದು ಫೇಸ್ ಮಾಡ್ಬೇಕಾಗತ್ತೆ. ಈಗ ನಾವು ಆಕ್ಯುಪ್ರೆಷರ್ ಅಲ್ಲಿ ಈ ಸ್ಪೈನಲ್ ಕಾರ್ಡ್ ನ ಹೇಗೆ ಹೆಲ್ತಿಯಾಗಿ ಇಟ್ಕೋಬೇಕು ಅಂತ ತಿಳ್ಕೊಳ್ಳೋಣ. ಈ ಪಾಯಿಂಟು ನಮ್ಮ ಬ್ಯಾಕ್ ಆಫ್ ದ ಪಾಮ್. ಈಗ ನೋಡಿ, ರಿಂಗ್ ಫಿಂಗರ್ ಮತ್ತೆ ಮಿಡಲ್ ಫಿಂಗರ್ ಸ್ಟ್ರೈಟ್ ಬಂದಾಗ ಮತ್ತೆ ಥಂಬ್ದು ಈ ತರ ಸ್ಟ್ರೈಟ್ ತಗೊಂಡಾಗ ಇವೆರಡು ಎಲ್ಲಿ ಮೀಟ್ ಆಗುತ್ತೋ ಅದೇ ಪಾಯಿಂಟ್. ಇದು 2 ಕೈಲೂ ಇರುತ್ತೆ. ಈಗ ಫಸ್ಟ್ ಇದನ್ನ ಸ್ಟಿಮ್ಯುಲೇಟ್ ಮಾಡಿ ಪೇಪರ್ ಟೇಪ್ ಮೇಲೆ ಬಿಯಾಲ್ ಮ್ಯಾಗ್ನೆಟ್ ಯೆಲ್ಲೋ ಕಲರ್ ಪಾರ್ಟ್ ಸ್ಕಿನ್ ಟಚ್ ಆಗೋ ತರ ಹಾಕೋಬೇಕು. ಇದು ವೀಕ್ಷಕರೇ, ದಿನಕ್ಕೆ ಒಂದು 2 to 3 hours ಹಾಕೊಂಡ್ರೆ ಸಾಕು. 1 ತಿಂಗಳು ಕಂಟಿನ್ಯೂಸ್ ಆಗಿ ಹಾಕೊಳ್ಳಿ, ಮತ್ತೆ ನೀವು 1 ತಿಂಗಳು ಗ್ಯಾಪ್ ಬಿಡ್ಬೋದು. ಆ ತರ ಆನ್ ಅಂಡ್ ಆಫ್ 1 ತಿಂಗಳು ಹಾಕೊಳ್ಳೋದು, 1 ತಿಂಗಳು ಗ್ಯಾಪ್ ಬಿಡೋದು, ಈ ತರ ನೀವು ಹಾಕೊಂಡು ಹೋಗ್ತಾ ಇರ್ಬೋದು. ಮುಂದೆ ಏಜ್ ಆಗ್ತಾ ಇದ್ದಂಗೆಲ್ಲ ಓಲ್ಡ್ ಏಜ್ ಪ್ರಾಬ್ಲಮ್ಸ್ ಬರುತ್ತಲ್ಲ, ಈ ಬ್ಯಾಕ್ ಪೇನು, ಬ್ಯಾಕ್ ಸ್ವಲ್ಪ ಬೆಂಡ್ ಆಗೋದು, ಇದನ್ನೆಲ್ಲ ನಾವು ತುಂಬಾ ಅವಾಯ್ಡ್ ಮಾಡ್ಬೋದು. ಇವತ್ತಿನ ವಿಡಿಯೋಲಿ ಇಷ್ಟೇ ವೀಕ್ಷಕರೇ. ಥ್ಯಾಂಕ್ ಯು.